ಹಾಯ್ ಹಲೋ ಕಣ್ರಿ, ನಿಮಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ರೀ ಎಲ್ರಿಗೂ. ನಾವು ಹೊಂಟೀವಿ ಮಾತಾಳಿ ಒಳಗೆ ಗಣಪತಿ ಗುಡಿ ಐತಿ. ಗಣಪತಿ ಅದ ಸ್ಪೆಷಲ್ ಆಗಿ ನಮ್ಮ ಕಡೆ ಜನ ಆಲ್ಮೋಸ್ಟ್ ಜಾಸ್ತಿ ಹೋಗ್ತಿರ್ತಾರೆ. ಹಿಂಗಾಗಿ ನಾವು ಹಿಂದೊಂದು ಮಂಗೆ ಕರ್ಕೊಂಡು ಹೊಂಟೀವಿ. ಹಲ್ಕಟ್ ಮಿಸ್ಟರ್ ಹಲ್ಕಟ್ ರವಿ ಬಾಮನ್ ಕಾಮೆಂಟ್ ಹಾಕ್ಯಾರ, ನಿಮ್ದು ಸ್ಮೈಲ್ ಭಾಳ ಚಂದ ಆಯ್ತು. ಆಮೇಲೆ ಕೂದಲ ಹೇರ್ ಸ್ಟೈಲ್ ಮಸ್ತ್ ಅದ. ಮತ್ತೆ ಡ್ರೆಸ್ಸಿಂಗ್ ಸೆನ್ಸ್ ಅಂತ ಅಲ್ಟಿಮೇಟ್ ಅದ. ಅಷ್ಟರಲ್ಲಿ ಮಾತಾಡಿ ಬಂದ್ಬಿಟ್ಟಿತ್ತು. ಊರಲ್ಲೆಲ್ಲ ಬ್ಯಾನರ್ ಹಾಕಿದ್ರು. ಅಲ್ಲಿಂದ ಹೋಗ್ಬೇಕಾದ್ರೆ ಮತ್ತೆ 3 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ಶುದ್ಧಾಪುರ ಮೈನ್ ಸಾವಿರ ನಾವು ಇಲ್ಲೇ ಕೂಡ ನಾವು ಜಾತ್ರೆ ಟೈಮ್ ಅಟ್ಟೆ ಬರ್ತೀವಿ ನಮಗೆ. ಅಲ್ಲ ಈ ಮಾಳಿಂಗರಾಯನ ರಗಡ ಸಲ ಹೋಗ್ತಿರ್ತೀವಿ ಮುದಿ ಹೊಲಕ್ಕೆ. ಹಾಂ ಅಲ್ಲಿ ಜಾತ್ರೆ ಅಟ್ಟೆ ಬರ್ತೀವಿ. ಹೋದ್ರೆ ಹಂಗೆ ಇತ್ತು. ನಾವು ನಮ್ಮ ರಗಡ ಸಲ ಬರ್ತೀವಿ. ಸಿದ್ದಾಪುರ ಹಳ್ಳಿ ಹೋಗ್ತೇವೆ, ಸಿದ್ದಾಪುರ ಕಟ್ಟೋ ಸ್ವಲ್ಪ ಮುತ್ಯ ನಡುವೆ ಬಂದಾಗ ಮಾತ್ರ ಬರ್ತಾನೆ. ಅವನ ವರ್ಷ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ನೋಡಿ ಬಂದುಬಿಟ್ಟ. ಅಲ್ಲಿಂದ ನಾವು ಮತ್ತೆ ಸ್ಟ್ರೈಟಾಗಿ ಬಂದಾಗ ನಮ್ಮ ಪ್ರೀತಿಸೋ ಜನ ಸಿಕ್ಕಿದ್ರು. ಅದಾದಮೇಲೆ ಜಾತ್ರೆಯಲ್ಲಿ ಎಂಟ್ರಿ ಆಗ್ತಾ ಇದ್ವಿ. ಇಲ್ಲಿ ನೋಡಿ ಪಿ ಬುಗೋರಿ ಎಲ್ಲ ಕಾಣ್ತಾ ಇದೆ. ಇಲ್ಲಿಂದ ನೋಡ್ಬೇಕಾದ್ರೆ ಇಲ್ಲೆಲ್ಲ ನಮ್ಮ ಜನ ಇದ್ರು. ಸ್ಮೈಲ್ ಕಟ್ಬಿಟ್ರು. ಅಲ್ಲಿಂದ ನಮ್ಮ ಮುತ್ಯನ ನೋಡ್ಬೇಕಾದ್ರೆ ಮುತ್ಯ ಎಲ್ಲಿ ಹೋಗ್ಬೇಕಾದ್ರೂ ಸೋಸೋ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿರ್ತಾನೆ. ಅಲ್ಲಿಂದ ನಾವು ಹೊರಟು ಬಿಟ್ವಿ ದರ್ಶನ ಮಾಡೋದಕ್ಕೆ, ನಮ್ಮ ಗಣಪನ ದರ್ಶನ. ಅಲ್ಲಿ ನಮ್ಮ ದಾರಿಲಿ ಇವರು ಕೂಡ ಸಿಕ್ಬಿಟ್ಟಿದ್ರು. ಅಲ್ಲಿ ಮಾರಾಟ ಮಾಡೋ ಮಳಿಗೆಗಳು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ಬಿಟ್ಟಿತ್ತು. ಇಲ್ಲಿ ಕುಂಡ್ರಬೇಕು. ನಾವು ಕೂತು ಈಗ ಅಚ್ಚಿ ಕಡೆ ಹೊಂಟಿವ್ರಿ. ಅಂದ್ರೆ ಇದು ಒಂದೇ ಊರ ಸೆಂಟರ್ನಾಗ ಐತ್ರಿ. ಅಚ್ಚಿ ಕಡೆದವ್ರಿಗೆ ಐತಿ ಖಾನಾಪುರ, ಈಚೆ ಕಡೆ ಸಿದ್ದಾಪುರ. ಇಬ್ರಿಗೆ ಸಂಬಂಧ ಬರ್ತೈತ್ರಿ. ಇದು ಗಣಪತಿ ಗುಡಿ, ಇದು ಭಾಳ ಸ್ಪೆಷಲ್ ಗಣಪತಿ ಐತಿ. ಹೌದಲ್ರಿ? ಅಲ್ಲಿ ಯಾರು ಅವ್ರು ಅರ್ಧ ಹಂಚ್ಕೊಂಡ್ರೆ ಅರ್ಧ ಹಂಚ್ಕೊಂಡ್ರೆ. ಹಾಂ, ಈಗ ಇಲ್ಲಿ ನಮ್ಮದು ಒಂದು ಏನಂದ್ರೆ ನಮ್ಮದೊಂದು ID ಕಾರ್ಡ್ ತೋರಿಸಿ ಇಲ್ಲಿ ನಾವು ಒಳಗೆ ಹೋಗ್ಬೇಕು. ಯಾಕಂದ್ರೆ ಸಿಕ್ಕಾಪಟ್ಟಿ ಇಲ್ಲಿ ಸೌಂಡ್ ಚಲೋ ಐತಿ. ಸಿಕ್ಕಾಪಟ್ಟಿ ಇಲ್ಲಿ ರಶ್ ಐತಿ. ಬಟ್ಟೆ ಟೈಮ್ ಸಿಗಂಗಿಲ್ಲ ಹೋಗ್ಲಿಕ್ಕೆ. ನಮ್ಮ ID ಕಾರ್ಡ್ ತೋರಿಸ್ರಿ, ಪೊಲೀಸರಿಗೆ ತೋರಿಸ್ರಿ, ನಾವು ಹೋಗ್ತೀವಿ. ಟ್ರೈ ಮಾಡ್ತೀವಿ. ಜಸ್ಟ್ ನೋಡ್ರಿ ಹೆಂಗೆ ಆಗ್ತೈತಿ ಅಂತೇಳಿ. ಥ್ಯಾಂಕ್ ಯು. ಬರ್ತೀವಿ. ಇಲ್ಲಿ ನನ್ನ ID ಕಾರ್ಡ್ ತೋರಿಸ್ಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ವಿ. ಅಷ್ಟರಲ್ಲಿ ಸ್ವಲ್ಪ ಸ್ಮೈಲ್ ಬಂದ್ಬಿಟ್ಟಿತ್ತು. ಯಾಕೆ ID ಕಾರ್ಡ್ ತೋರಿಸೋದು, ಸೀದಾ ಒಳಗಡೆ ಹೋಗ್ಬಿಟ್ರೆ ಕೆಲಸ ಆಗಿಬಿಡ್ತಿತ್ತು. ಆದರೂ ಕೂಡ ಸ್ವಲ್ಪ ತೋರಿಸ್ಬಿಡೋದು ಒಳ್ಳೆಯದು ಅಂತ ತೋರಿಸ್ಬಿಟ್ವಿ. ನಮ್ಮ ಬಗ್ಗೆನೇ ಹೇಳ್ತಾ ಇದ್ರು. ಆವಾಗ ನಮಗೆ ಸ್ವಲ್ಪ ಹಿಂದಿನ ಗೇಟಿಂದ ಬಂದುಬಿಡಿ ಅಂತ ಸಿಗ್ನಲ್ ಬಂದುಬಿಟ್ಟಿತ್ತು. ಆಗ ಬನ್ನಿ ಹಿಂದಿನ ಗೇಟಿಂದ ಹೋಗೋಣ ಅಂತ ಬ್ಯಾಕ್ ಸೈಡಿಂದ ಹೊರಟು ಬಿಟ್ವಿ. ಆವಾಗ ನಮಗೆ ಮತ್ತೆ ಡೈಮಂಡ್ಸ್ಗಳು ಸಿಕ್ಬಿಟ್ಟಿದ್ರು. ತುಂಬ ಖುಷಿಯಾಗಿಬಿಟ್ಟಿತ್ತು. ಯಾಕೆ ಖುಷಿ ಆಯಿತು ಅಂತಂದರೆ ನಮ್ಮ ಅಕ್ಕಂದಿರು ಸಿಕ್ಬಿಟ್ಟಿದ್ರಲ್ವ. ಅಲ್ಲಿಂದ ಹೊರಟು ಬಿಟ್ವಿ. ಮತ್ತು ಫೋಟೋ ತೆಗೆಸ್ಕೊಳ್ಳೋದು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಲ್ಲಿಂದ ನಾವು ಹೊರಟಿದ್ದು ಗರ್ಭಗುಡಿಗೆ. ಅಲ್ಲಿ ಒಳಗಡೆ ಎಂಟ್ರಿ ಆಗೋದು ಒಬ್ಬರು ಮಾತ್ರ. ಆವಾಗ ನಾವು ಒಂದೇ ಒಂದು ಮಾತು ಹೇಳಿದ್ವಿ, ನಾನು ಒಬ್ಬನೇ ಅಲ್ಲ, ನಮ್ಮ ಕ್ಯಾಮರಾಮ್ಯಾನ್ ಕೂಡ ಒಳಗಡೆ ಬಿಡಬೇಕು ಅಂತ ಬಿಟ್ಟಿದ್ರು. ನನಗೆ ಗಂಡು ಮಗು ಆಗಿತ್ತಲ್ವ, ಅದಕ್ಕೋಸ್ಕರ ಕೊಂಚಿಗೆ ತಂದಿದ್ದೆ. ಕೊಂಚಿಗೆ ಈ ಗಣಪತಿಗೆ ಹಾಕಲೇಬೇಕು. ನಮ್ಮ ಕಡೆ ಇದು ರೂಢಿ. ಅದಕ್ಕೋಸ್ಕರ ಕೊಂಚಿಗೆ ತಂದು ಅಣ್ಣನ ಕೈಲಿ ಕೊಟ್ಬಿಟ್ವಿ. ಅವರು ಕೊಂಚಿಗೆ ಹಾಕಿದ್ರು. ಮತ್ತು ಪೂಜಾರಿ ಕೂಡ ಸ್ವಲ್ಪ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ರು. ಇಲ್ಲಿ ಕೂಡ ಫೋಟೋ ತೆಗೆಸ್ಕೊಂಡು ಬಿಟ್ವಿ. ಆ ಊರಲ್ಲಿ ಕನ್ನಡಿಗರು ತುಂಬ ಇದ್ದರು. ಹೊರಗಡೆ ನೋಡಿದರೆ ತುಂಬ ಕ್ಯೂ ಅಲ್ಲಿ ಜನ ನಿಂತ್ಕೊಂಡ್ಬಿಟ್ಟಿದ್ರು. ನಮಗೆ ಅಲ್ಲಿಂದ ಕ್ಯೂ ಅಲ್ಲಿ ಬರಬೇಕಾದ್ರೆ ತುಂಬ ಕಷ್ಟ ಆಗ್ತಿತ್ತು. ನಮಗೆ ಡೈರೆಕ್ಟಾಗಿ ಒಳಗಡೆ ಬಿಟ್ಟಿದ್ರು.
ತುಂಬ ಖುಷಿಯಾಗ್ಬಿಟ್ಟಿತ್ತು. ಒಂದಾನೊಂದು ಕಾಲದಲ್ಲಿ ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗ್ಬಿಟ್ಟಿತ್ತು. ಆದರೆ ಇವಾಗ ನಮಗೆ ಒಳಗಡೆ ಎಂಟ್ರಿ ಸಿಕ್ಕಿತ್ತು. ತುಂಬ ಖುಷಿಯಾಗ್ಬಿಟ್ಟಿತ್ತು. ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ನಾವು ಹೊರಟು ಬಿಟ್ವಿ. ಕೆಲಸ ಮುಗೀತು ಅಲ್ವಾ. ನಾವು ಅಲ್ಲಿಂದ ಮತ್ತೊಂದು ದಡಕ್ಕೆ ಅಂದರೆ ಖಾನಾಪುರ ಆ ಕಡೆ ಬರ್ತಾ ಇರೋ ಊರು ಹೊಳೆ ದಾಟಿದ ಮೇಲೆ ಖಾನಾಪುರಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ವಿ. ಆದರೆ ಅಂದರೆ ಹಡಗುಗಳು ಸ್ಥಗಿತಗೊಳಿಸಲಾಗಿತ್ತು. ಅದಕ್ಕೋಸ್ಕರ ನಮಗೆ ಹೋಗೋದು ಆಗಲಿಲ್ಲ. ಇವರು ಕೂಡ ಇಲ್ಲಿ ಪೂಜಾರಿ, ಇವರು ಕೂಡ ಕನ್ನಡಿಗರು. ಇದು ಪ್ಯೂರ್ ಮಹಾರಾಷ್ಟ್ರದಲ್ಲಿ ಬರೋದು. ಇಲ್ಲಿ ಸ್ವಲ್ಪನೂ ಕನ್ನಡ ಮಾತಾಡೋದಿಲ್ಲ. ಆದರೆ ಎಲ್ಲ ಪೂಜಾರಿಗಳು ಅಲ್ಲಿ ಕೆಲಸ ಮಾಡ್ತಿರೋರು ಟ್ರಸ್ಟ್ ಕಮಿಟಿಯಲ್ಲಿರೋರೆಲ್ಲ ಕನ್ನಡ ಮಾತಾಡ್ತಿದ್ರು. ಅದಕ್ಕೋಸ್ಕರ ತುಂಬ ಖುಷಿಯಲ್ಲಿ ನಮ್ಮ ಜರ್ನಿ ಮುಗಿಸ್ಬಿಟ್ವಿ. ನಾವು ಅಲ್ಲಿ ತುಂಬ ಖುಷಿಯಿಂದ ದರ್ಶನ ಕೂಡ ಮಾಡಿದ್ವಿ. ಅಲ್ಲಿಂದ ನಾವು ಹೊರಟಾಗ ಮತ್ತೆ ನಮ್ಮ ಪ್ರೀಸೋ ಜನರು, ನಮ್ಮ ಅಕ್ಕಂದಿರು ಎಲ್ಲರೂ ಬಂದಿದ್ದರು. ಫೋಟೋ ತೆಗೆಸ್ಕೊಂಡ್ವಿ. ತುಂಬ ಖುಷಿಯಲ್ಲಿದ್ವಿ. ಅಲ್ಲಿಂದ ಬರಬೇಕಾದ್ರೆ ನಮ್ಮ ಕಡೆ ಜನರು ಕೂಡ ಬಂದುಬಿಟ್ಟಿದ್ರು. ಅಲ್ಲಿಂದ ನಾವು ಮತ್ತೆ ಜಾತ್ರೆಯಲ್ಲಿ ಹೋಗಬೇಕಾದ್ರೆ ಒಂದೇ ವಿಷಯ ಜ್ಞಾಪಕದಲ್ಲಿಟ್ಕೋಬೇಕು. ಅದೇನೆಂದರೆ ನಮ್ಮ ಪ್ರೀತಮ್ಗೆ JCB ಮತ್ತು ಟ್ರ್ಯಾಕ್ಟರ್ ತಗೋಬೇಕಾಗಿತ್ತು ಅಲ್ಲಿ ಅವರ ಮಗನಿಗೋಸ್ಕರ. ಆಗ ಅಲ್ಲಿ ನಾವು ಸ್ವಲ್ಪ ಬಾರ್ಗೇನ್ ಮಾಡೋಕೆ ನಮ್ಮ ಕುಯ್ಯ ರವಿನ ಕಳಿಸಿಬಿಟ್ಟಿದ್ವಿ. ಯಾಕೆ ಗೊತ್ತಾ, ಅವನಿಗೆ ಮರಾಠಿ ಬರೋದು ತುಂಬ ಕಷ್ಟವಾಗಿತ್ತು. ಆದರೂ ಕೂಡ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗಲಿ ಅಂತ ಅವನಿಗೆ ಅಲ್ಲಿ ಕಳಿಸಿದ್ವಿ. ನಾವು ಎಂಟ್ರಿ ಆಗ್ತಿರೋದು ಜಾತ್ರೆಯಲ್ಲಿ ನಾನು ಕುಯ್ಯ ಎಂಟ್ರಿ ಆಗ್ತಾ ಇದ್ವಿ. ಶೂಟ್ ಎಲ್ಲ ಮಾಡ್ಕೊಂಡಿರೋದು ಪ್ರೀತಮ್ ಬಿಜಾಪುರ. ಅಲ್ಲಿಂದ ಜಾತ್ರೆಯಲ್ಲಿ ಎಂಟ್ರಿ ಆಗಿಬಿಟ್ಟಿದ್ವಿ. ಇಲ್ಲಿ ನೋಡಿದ ತಕ್ಷಣ ಇಲ್ಲಿ ಕಾರಲ್ಲಿ ಕೂತ್ಕೋತೀನಿ ಅಂದ. ಬೇಡ, ನೀನು ತುಂಬ ಚಿಕ್ಕವನು, ಇನ್ನೂ ಸ್ವಲ್ಪ ದೊಡ್ಡವನಾಗು, ಆವಾಗ ಕೂತ್ಕೊಳ್ಳುವಂತೆ ಅಂತ ಕುಯ್ಯಾಗ ಹೇಳಿದ್ವಿ. ಅಲ್ಲಿಂದ ಇಲ್ಲಿ ಜಿಗಿದಾಡೋದು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇಲ್ಲಿ ಕೂಡ ಜಿಗಿದಾಡ್ತೀನಿ ಅಂದ. ಆಗ ಅವನು ಕೇಳಿದಾಗ ಅವರು, ಆಗೋದಿಲ್ಲಪ್ಪ, ನೀನು ಇನ್ನೂ ಚಿಕ್ಕವನು, ಇನ್ನೂ ಸ್ವಲ್ಪ ದೊಡ್ಡವನಾಗು, ಆವಾಗ ಜಿಗಿದಾಡುವಂತೆ ಅಂತ ಹೇಳಿಬಿಟ್ಟಿದ್ಲು. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿರೋದೇ JCB ಮತ್ತು ಟ್ರ್ಯಾಕ್ಟರ್ ತಗೊಳ್ಳೋಕೆ ಅಂತ. ಇಲ್ಲಿ ಮುತ್ಯ ಮಾತಾಡ್ತಾನೆ, ಕೇಳಿ. ओरिजिनल आहे ना, ओरिजिनल आहे. किती एकर काम करतो? हो, म्हणजे किती एकर काम करतो? मला बी एक देव. ಲಾಸ್ಟ್ ಎಲ್ಲ ಮುರಿದ್ರಿ ಒಳಗೆ ನೋಡ್ರಿ ಚಾಕ. हो, लास्ट किती देतो? 60. दोनों 120, 40. 140 बरोबर आहे. 140. ಜಾತ್ರೆ ನಾ ಮಾಡಿವ ರೊಕ್ಕ ಹಚ್ಕೊಳತ್ತಾರ ನೋಡ್ರಿ. ಮುತ್ಯಾಗೆ ಸ್ವಲ್ಪ ಜನ್ಮಕ್ಕೆ ನಾಚಿಕೆ ಆಗಬೇಕು. ಅದು ಎಷ್ಟು ಎಕರೆ ಕೆಲಸ ಮಾಡುತ್ತೆ ಅಂತ ಕೇಳ್ತಾನೆ. ಅಲ್ಲಿಂದ ನಾವು ಬಂದಿರೋದೇ ಇಲ್ಲಿ ಮೂರ್ತಿಗಳ ದರ್ಶನ, ಮೂರ್ತಿಗಳನ್ನು ತಗೋಬೇಕು ಅಂತ ಬಂದುಬಿಟ್ಟಿದ್ವಿ. ಆಮೇಲೆ ಮೂರ್ತಿಯನ್ನು ಖರೀದಿ ಮಾಡಿದ್ವಿ. ನಾನು ಖರೀದಿ ಮಾಡಿರೋ ಮೂರ್ತಿ ಯಾವುದು ಗೊತ್ತಾ? ವಿಠಲ ರುಕ್ಮಿಣಿಯ ಮೂರ್ತಿಯನ್ನು ಖರೀದಿ ಮಾಡಿ ಹೊರಟು ಬಿಟ್ಟಿದ್ವಿ. JCB ರೀ ಅಣ್ಣಾರ ಬರ್ರಿ, ಮಾರ್ಲಕ್ಕಲ್ರಿ ತೊಳಕ್ ಬಂದೀವ್ರಿ. ಅಲ್ಲಿಂದ ಬಸವಣ್ಣನ ದರ್ಶನ ಮಾಡಿಕೊಂಡು ಹೊರಟು ಬಿಟ್ವಿ. ಸಬ್ಸ್ಕ್ರೈಬ್ ಕೂಡ ಮಾಡಿಬಿಟ್ಟು